ಆನೇಕಲ್ ತಾಲೂಕಿನ ಮರಸೂರು ಗ್ರಾಮದಲ್ಲಿ ಇರುವ ಶಂಕರ್ನಾಗ್ ರಂಗಮಂದಿರದ ಆವರಣದಲ್ಲಿ ಮರಸೂರು ಗ್ರಾಮ ಪಂಚಾಯಿತಿ ಮತ್ತು ಭಾರತ ಮಾತೆ ಸಂಜೀವಿನಿ ಗ್ರಾಮ ಪಂಚಾಯಿತಿ ಮಟ್ಟದ ಒಕ್ಕೂಟ ಹಾಗೂ 1 ಮಿಲಿಯನ್ ಅಂಡ್ 1 ಬಿಲಿಯನ್ ಸಂಸ್ಥೆಯ ಸಹಯೋಗದಲ್ಲಿ ಮಹಿಳಾ ದಿನಾಚರಣೆಯನ್ನು ಸಡಗರ ಸಂಭ್ರಮದಿಂದ ಆಚರಿಸಲಾಯಿತು. ಇನ್ನು ಮಹಿಳಾ ದಿನಾಚರಣೆಯ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಮರಸೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಮಂಜುಳಾ ಸೋಮಶೇಖರ್ ಅವರು ವಹಿಸಿದ್ರು. ಇನ್ನು ಮಹಿಳಾ ದಿನಾಚರಣೆ ಅಂಗವಾಗಿ ರಂಗೋಲಿ ಸ್ಪರ್ಧೆ, ಮಹಿಳೆಯರಿಗೆ ಕ್ರೀಡಾಕೂಟ ಮತ್ತು ಸಾಧಕರಿಗೆ ಸನ್ಮಾನ, ನೃತ್ಯ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು. ಇನ್ನು ಕಾರ್ಯಕ್ರಮದಲ್ಲಿ ಮರಸೂರು ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಕೃಷ್ಣಪ್ಪ, ಪಿಡಿಒ ಮುರುಳಿ ಹಾಗೂ ಗ್ರಾಮ ಪಂಚಾಯಿತಿ ಸದಸ್ಯರು ಹಾಗೂ ಭಾರತ ಮಾತೆ ಸಂಜೀವಿನಿ ಗ್ರಾಮ ಪಂಚಾಯಿತಿ ಮಟ್ಟದ ಒಕ್ಕೂಟ ಹಾಗೂ 1 ಮಿಲಿಯನ್ ಅಂಡ್ 1 ಬಿಲಿಯನ್ ಸಂಸ್ಥೆಯ ಪದಾಧಿಕಾರಿಗಳು ಮತ್ತು ಮಹಿಳೆಯರು ಭಾಗಿಯಾಗಿದ್ದರು. ವಿಶ್ವ ಮಹಿಳಾ ದಿನಾಚರಣೆಯ ಶುಭಾಶಯ. ವಿಶ್ವ ಮಹಿಳಾ ದಿನಾಚರಣೆಯ ಶುಭಾಶಯ. ವಿಶ್ವ ಮಹಿಳಾ ದಿನಾಚರಣೆಯ ಶುಭಾಶಯ. ಹ್ಯಾಪಿ ವುಮೆನ್ಸ್ ಡೇ, ಹ್ಯಾಪಿ ವುಮೆನ್ಸ್ ಡೇ, ಹ್ಯಾಪಿ ವುಮೆನ್ಸ್ ಡೇ, ಹ್ಯಾಪಿ ವುಮೆನ್ಸ್ ಡೇ. ಪ್ರತಿ ಮಾರ್ಚಿನಲ್ಲಿ ನಾವು 8ನೇ ತಾರೀಖಿನಲ್ಲಿ ಆಚರಣೆ ಮಾಡುವೆವು ನಮ್ಮ ಹಬ್ಬವ. ತಾಯಾಗಿ ಮಮತೆ ತೋರಿ, ಒಡ ಹುಟ್ಟಿ ಸ್ನೇಹ ತೋರಿ, ಸತಿಯಾಗಿ ಪ್ರೀತಿ ಕೊಟ್ಟ ಸಂಭ್ರಮ. ಹೆಣ್ಣೆಂಬ ಸಂಭ್ರಮ, ನಮ್ಮ ಪ್ರೀತಿ ಅನುಪಮ. ನಾವೆಲ್ಲ ಒಂದು, ನಾವೆಲ್ಲ ಎಂದು, ಯಾರಿಗಿಲ್ಲ ಕಮ್ಮಿ, ನಾವ್ಯಾರಿಗಿಲ್ಲ ಕಮ್ಮಿ. ಸಮಾನತೆಯ ಹಕ್ಕು ಸಾರುವ ಈ ದಿನ. ಹ್ಯಾಪಿ ವುಮೆನ್ಸ್ ಡೇ, ಹ್ಯಾಪಿ ವುಮೆನ್ಸ್ ಡೇ, ಹ್ಯಾಪಿ ವುಮೆನ್ಸ್ ಡೇ. ಮದರ್ ತೆರೇಸಾ, ಇಂದಿರಾ ಗಾಂಧಿ, ಸಾಲು ಮರದ ತಿಮ್ಮಕ್ಕ, ಮಮತೆಯ ಮಹಿಳೆಯರು. ಕಿರಣ್ ಬೇಡಿ, ಲತಾ ಮಂಗೇಶ್ಕರ್, ಕಲ್ಪನಾ ಚಾವ್ಲಾ, ಸಾಧಕ ಮಹಿಳೆಯರು. ಮೌಂಟ್ ಎವರೆಸ್ಟ್ ಏರಿದ ಭಾರತದ ಮಹಿಳೆ ಬಚೇಂದ್ರಿ ಪಾಲ್, ಅರುಣಿಮ ಸಿಂಹ, ವೀರ ಮಹಿಳೆಯರು. ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ಕಿತ್ತೂರಿನ ಚೆನ್ನಮ್ಮ, ಒನಕೆ ಓಬವ್ವ. ಹೆಣ್ಣಲ್ಲವೇ ನಮಗೆಮ್ಮೆಯಲ್ಲವೇ. ಹ್ಯಾಪಿ ವುಮೆನ್ಸ್ ಡೇ, ಹ್ಯಾಪಿ ವುಮೆನ್ಸ್.
महिला दिनाचरणೆಯ ಶುಭಾಶಯ ವಿಶ್ವ महिला दिनाचरणೆಯ ಶುಭಾಶಯ ವಿಶ್ವ महिला दिनाचरणೆಯ ಶುಭಾಶಯ ಹ್ಯಾಪಿ ವುಮೆನ್ಸ್ ಡೇ ಹ್ಯಾಪಿ ವುಮೆನ್ಸ್ ಡೇ ಹ್ಯಾಪಿ ವುಮೆನ್ಸ್ ಡೇ ಹ್ಯಾಪಿ ವುಮೆನ್ಸ್ ಡೇ ಪ್ರತಿ ಮಾರ್ಚಿನಲ್ಲಿ ನಾವು 8ನೇ ತಾರೀಖಿನಲ್ಲಿ I saw all your energy, your enthusiasm. And the wonderful work that 1B is doing. Please come forward, learn, grow, take part, take full the support they're offering, the wonderful platform that 1B is offering. Please take full use of it. Thank you so much for having me here. ಮ್ಯಾಮ್ ಏನು ಹೇಳ್ತಾ ಇದ್ದಾರೆ ಅಂದರೆ 1B ಫೌಂಡೇಶನ್ ಕಡೆಯಿಂದ ಅವರೊಂದು ಒಳ್ಳೆ ಆಪರ್ಚುನಿಟಿಯನ್ನು ನಿಮಗೆ ಕೊಡ್ತಾ ಇದ್ದಾರೆ. ಪ್ರತಿಯೊಬ್ಬರು ಕೂಡ ಮುಂದೆ ಬಂದು ನಿಮಗೆ ಯಾವ್ಯಾವ ರೀತಿಯಾದಂತಹ ಕೌಶಲ್ಯಗಳನ್ನು ಕಲಿಬೇಕು ಅಂತ ಇದೆ, ಅದೆಲ್ಲ ನೀವು ಕಲ್ತ್ಕೊಂಡು ನಿಮ್ಮ ಲೈಫಲ್ಲಿ ನೀವು ನಿಮ್ಮ ಕಾಲ ಮೇಲೆ ನಿಂತ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. 3 ವಿಚಾರಗಳನ್ನ ನೀವು ಗಮನಿಸಬೇಕಾಗಿದೆ. ಒಂದೇದು ಆತ್ಮವಿಶ್ವಾಸ ಅಂದ್ರೆ ಯಾವ ರೀತಿ ಇರಬೇಕು ಅನ್ನೋದಕ್ಕೆ ಒಂದು ಉದಾಹರಣೆ ಕೊಡಬೇಕು ಅಂತ ಇದ್ದೀವಿ. ತ್ಯಾಗ ಅಂದ್ರೆ ಯಾವ ರೀತಿ ಇರಬೇಕು ಅನ್ನೋದಕ್ಕೆ ಒಂದು ಉದಾಹರಣೆ ಕೊಡಬೇಕು ಅಂತಿದ್ದೀವಿ. ಎಲ್ಲ ನಿಮ್ಮ ಮಹಿಳೆಯರ ಕಥೆಗಳೇ. ಒಂದೇದು ಅರುಣಿಮಾ ಸಿನ್ಹಾ ಅಂತ. ಈಗ ಈ ಹೆಸರನ್ನು ಎಷ್ಟು ಜನ ಕೇಳಿದ್ದೀರಾ? ಯಾರಾದ್ರು ಕೇಳಿದ್ದೀರಾ? ಅರುಣಿಮಾ ಸಿನ್ಹಾ ಅನ್ನೋರು ಒಬ್ಬ ಅಥ್ಲೀಟ್. ಅವರು ವಾಲಿಬಾಲ್ ಪ್ಲೇಯರ್ ಆಗಿದ್ರು. ಅವರು ಟ್ರೈನಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಈಗ ಆ ಕಡೆ ಎಲ್ಲ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ, ಉತ್ತರ ಭಾರತದಲ್ಲಿ ಜಾಸ್ತಿ ರೈಲನ್ನು ಬಳಸ್ತಾರೆ. ಆ ರೈಲನ್ನು ಬಳಸಿ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಮ್ಯಾಚ್ ಆಡಬೇಕು ಅಂತ ಹೋದಾಗ ಅವರನ್ನ ಈ ದರೋಡೆಕೋರರು ಅಥವಾ ಚೈನ್ ಸ್ನ್ಯಾಚರ್ಸ್ ಅಂತ ಏನ್ ಕರಿತೀವಿ ಅವರು ಸುತ್ತುವರಿತಾರೆ. ಆದ್ರೆ ಅಥ್ಲೀಟ್ ಆಗಿರೋದ್ರಿಂದ ಅವರು ಪ್ರತಿರೋಧವನ್ನು ಒಡ್ಡುತ್ತಾರೆ. ಅಂದ್ರೆ ನಾನು ಯಾವುದೇ ಕಾರಣಕ್ಕೂ ಕೊಡಲ್ಲ ಚೈನು ಅನ್ನೋ ರೀತಿಯಲ್ಲಿ. ಆಗ ಅಲ್ಲಿರೋ ಅಷ್ಟು ಜನರ ಗುಂಪು ಸೇರ್ಕೊಂಡು ಆಕೆನ ಟ್ರೈನಿಂದ ಎತ್ತಿ ಆಚೆಗೆ ಎಸ್ಬಿಡ್ತಾರೆ. ಆ ಟ್ರೈನಿಂದ ಎತ್ತಿ ಆಚೆಗೆ ಎಸೆದಾಗ ವಿರುದ್ಧ ದಿಕ್ಕಿನಿಂದ ಬರ್ತಾ ಇರೋ ಇನ್ನೊಂದು ಟ್ರೈನ್ಗೆ ಅವರು ಡಿಕ್ಕಿ ಹೊಡೆದು ಆ ಹಳಿಗಳ ಮೇಲೆ ಬೀಳ್ತಾರೆ. ಇದನ್ನೆಲ್ಲ ನಡೆದು ಮಧ್ಯರಾತ್ರಿ ಸಮಯದಲ್ಲಿ. ಅದಾದ ಮೇಲೆ ಸುಮಾರು ಒಂದು 20ರಿಂದ 30 ಟ್ರೈನ್ ಈ ಕಡೆಯಿಂದ ಆ ಕಡೆ, ಆ ಕಡೆಯಿಂದ ಈ ಕಡೆ ಹೋಗ್ತಾನೆ ಇರುತ್ತೆ. ಆ ಹುಡುಗಿಗೆ ಬೆನ್ನು ಮೂಳೆ ಮುರಿದಿರುತ್ತೆ, ಕಾಲುಗಳು ಕಟ್ಟಾಗಿರುತ್ತೆ. ಅಲ್ಲಿ ಇರ್ತಕ್ಕಂಥ ಇಲಿಗಳೇ ಕಿತ್ಕೊಂಡು ತಿಂತಾ ಇರ್ತವೆ. ಈ ಕಡೆ ಆ ಕಡೆ ಮೂವ್ ಮಾಡಕ್ ಆಗ್ತಾ ಇರಲ್ಲ. ಬೆಳಗಿನ ಜಾವ ಅವರನ್ನ ನೋಡಿ ಹಾಸ್ಪಿಟ್ಲ್ ಸೇರಿಸ್ತಾರೆ. ಹಾಸ್ಪಿಟ್ಲಿಂದ ಅವ್ರಿಗೆ ಒಂದು ಕಾಲನ್ನ ಕ್ಲೀನ್ ಆಗಿ ಪರ್ಮನೆಂಟ್ ಆಗಿ ತೆಗೆದು ಬಿಡ್ತಾರೆ. ಪರ್ಮನೆಂಟ್ ಆಗಿ ತೆಗೆದಿರ್ತಕ್ಕಂಥ ಇಂಥ ಪರಿಸ್ಥಿತಿನಲ್ಲಿ ನಾವೇನಾದ್ರೂ ಇದ್ದಿದ್ರೆ ಏನ್ ಮಾಡ್ತಿದ್ವು? ಇನ್ ನನ್ನ ಕೈಯಲ್ಲಿ ಇಷ್ಟೇ, ನನ್ನ ಜೀವನ ಇಷ್ಟೇ, ನನಗಿನ್ ಇಷ್ಟೇ ಅಂತ ತೀರ್ಮಾನ ಮಾಡ್ತಾ ಇದ್ವಿ. ಆದ್ರೆ ಅವರು ಹಾಸ್ಪಿಟಲ್ ಗೋಡೆ ಮೇಲೆ ಇದ್ದ ಎವರೆಸ್ಟ್ ಪರ್ವತನ ನೋಡ್ಬಿಟ್ಟು, ಮೌಂಟ್ ಎವರೆಸ್ಟ್ ಪರ್ವತನ ಅದ್ರ ಪಿಕ್ಚರ್ ನೋಡ್ಬಿಟ್ಟು ನಾನು ಇದನ್ನ ಹತ್ತೀನಿ ಅಂತ ಹೇಳ್ಬಿಟ್ಟು ಹಾಸ್ಪಿಟ್ಲಲ್ಲೇ ದೃಢವಾದ ತೀರ್ಮಾನ ತಗೊಂಡು ಅವರು ಟ್ರೀಟ್ಮೆಂಟ್ ಆದ್ಮೇಲೆ ಮನೆಗೆ ಹೋಗ್ಲಿಲ್ಲ. ಬಚೇಂದ್ರಿ ಪಾಲ್ ಅಂತ ಮೌಂಟ್ ಎವರೆಸ್ಟ್ ಏರಿದ ಪ್ರಥಮ ಮಹಿಳೆ, ಅವ್ರ ಮನೆಗೆ ಹೋಗ್ತಾರೆ. ಹೋಗ್ಬಿಟ್ಟು ಅಲ್ಲಿ ಕೇಳ್ತಾರೆ, ನಾನು ಈ ತರ ಮೌಂಟ್ ಎವರೆಸ್ಟ್ ಹತ್ಬೇಕು ಅಂತಿದ್ದೀನಿ ಅಂತ. ಇವ್ರಿಗೊಂದು ಕಾಲಿಲ್ಲ ಅಂತ ಪರಿಸ್ಥಿತಿನ ಇವ್ರನ್ನ ನೋಡ್ಬಿಟ್ಟು ಬಚೇಂದ್ರಿ ಪಾಲ್ ಏನ್ ಹೇಳ್ತಾರೆ ಅಂದ್ರೆ, ನೀನ್ ಮಾನಸಿಕವಾಗಿ ಅನ್ಕೊಂಡಿದ್ಯಲ್ಲ, ಆಲ್ರೆಡಿ ನೀನ್ ಮೌಂಟ್ ಎವರೆಸ್ಟ್ ಏರದಂಗೆ, ಆದ್ರೆ ಪ್ರಪಂಚಕ್ಕೆ ನೀನ್ ತೋರಿಸ್ಬೇಕಷ್ಟೇ ಈಗ ಮೌಂಟ್ ಎವರೆಸ್ಟ್ ಏರಿ ಅಂತ ಹೇಳ್ಬಿಟ್ಟು ನನ್ನ ಕಡೆಯಿಂದ ಶುಭಾಶಯಗಳು, ನಿನ್ಗೆ ಏನ್ ಗೈಡೆನ್ಸ್ ಬೇಕೋ ಕೊಡ್ತೀನಿ, ನಿನ್ ಪ್ರಯತ್ನ ನೀನ್ ಮುಂದುವರಿಸು ಅಂತ ಹೇಳಿ ಕಳಿಸ್ತಾರೆ. ನೆಕ್ಸ್ಟ್ ಮೌಂಟೇನಿಂಗ್ ಕ್ಯಾಂಪ್ಗೆ ಹೋಗ್ತಾರೆ. ಆ ಕ್ಯಾಂಪ್ಗೆ ಹೋದಾಗ ಎಲ್ಲ ಕೈಕಾಲು ಗಟ್ಟಿ ಮುಟ್ಟಿ ಆಗಿರೋರೆ ಅಲ್ಲಿ 1ನೇ ಕ್ಯಾಂಪು, 2ನೇ ಕ್ಯಾಂಪು, 3ನೇ ಕ್ಯಾಂಪು ಅಂತ ಹೈಟ್ ಮೇಲೆ ಡಿಪೆಂಡ್ ಆಗುತ್ತೆ. ಚೆನ್ನಾಗಿರೋರೆ 2ನೇ ಕ್ಯಾಂಪು 3ನೇ ಕ್ಯಾಂಪ್ವರೆಗೂ ಹೋಗಕ್ಕಾಗದೆ ವಾಪಸ್ ಬರ್ತಾ ಇರ್ತಾರೆ. ಅಲ್ಲಿ ಪ್ರಕೃತಿ ವೈಪರೀತ್ಯ ಇರುತ್ತೆ, ತುಂಬಾ ಹಿಮಪಾತ ಇರುತ್ತೆ, ಎಲ್ಲಾ ರೀತಿಯ ಸಂಕಷ್ಟಗಳು ಇರ್ತವೆ. ಆದ್ರೆ ಈ ಹುಡುಗಿ ಎದೆಗೊಂದಿಲ್ಲ. ಒಂದು ಆರ್ಟಿಫಿಷಿಯಲ್ ಲೆಗ್ಗನ್ನ ಹಾಕೊಂಡು ಒಂದು ಪರ್ವತನ ಹತ್ತಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆ ಹುಡುಗಿದ ದೃಢ ವಿಶ್ವಾಸ ಅಥವಾ ಆತ್ಮವಿಶ್ವಾಸ ಎಷ್ಟಿರುತ್ತೆ ಅಂದ್ರೆ, ಕಾಲಲ್ಲಿ ರಕ್ತ ಕಿತ್ಕೊಂಡು ಬರ್ತಾ ಇರುತ್ತೆ, ಶೂ ಎಲ್ಲ ತುಂಬೋಗುತ್ತೆ, ಆದ್ರೂ ತನ್ನ ಪ್ರಯತ್ನನ ತಾನು ನಿಲ್ಸಲ್ಲ. ಈ ರೀತಿ ತನ್ನ ಪ್ರಯತ್ನವನ್ನೆಲ್ಲ ಮುಂದುವರಿಸಿ ಕೊನೆಗೆ ಈಗ ಒಂದು ಮೌಂಟ್ ಎವರೆಸ್ಟ್ ಏರಂತ ಒಂದು ಸುದೈವ ಒಂದು ಸುದಿನ ಬರುತ್ತೆ. ಆ ಹುಡುಗಿ ಮೌಂಟ್ ಎವರೆಸ್ಟ್ ಅನ್ನ ಏರಿ ತನ್ನ ಸಾಧನೆಯನ್ನ ಪ್ರೂವ್ ಮಾಡ್ಕೊತಾಳೆ.
ಇದು ಒಂದು ಕತೆ, ಇದು ನಿಜವಾಗ್ಲೂ ನಡೆದಿರೋಂಥ ಕತೆ. ಈಗಲೂ ಯೂಟ್ಯೂಬಲ್ಲಿ ಆ ಹುಡುಗಿ ಅರುಣಿಮ ಸಿನ್ಹಾ ಮೌಂಟ್ ಎವರೆಸ್ಟ್ ಏರಿರೋದನ್ನ ಯೂಟ್ಯೂಬಲ್ಲಿ ಎಲ್ಲ ಇದೆ. ಅಲ್ಲೋಗಿ ಭಾರತದ ಧ್ವಜವನ್ನು ಹಾರಿಸಿರೋದು ಎಲ್ಲ ನೀವು ಅದನ್ನ ನೋಡ್ಬೋದಾಗಿರ್ತದೆ. ಅದು ಅಷ್ಟಕ್ಕೆ ಆ ಹುಡುಗಿ ನಿಲ್ಲದೆ ಪ್ರಪಂಚದ 7 ಅತಿ ಎತ್ತರದ ಶಿಖರಗಳು ಯಾವ್ಯಾವ್ದಿದಾವೋ ಅದೆಲ್ಲದರ ಮೇಲೇನೂ ಹತ್ತಿ ಭಾರತ ಧ್ವಜವನ್ನು ಹಾರಿಸ್ಬಿಟ್ಟು ಬಂದಿದ್ದಾರೆ. ಈಗಲೂ ಆ ಹುಡುಗಿ ಜೀವಂತವಾಗಿದ್ದಾರೆ. ಅವರು ತಮ್ಮೆಲ್ಲರಿಗೂ ಸ್ಫೂರ್ತಿ ಆಗಬೇಕು, ನಮ್ಮೆಲ್ಲರಿಗೂ ಸ್ಫೂರ್ತಿ ಆಗಬೇಕು ಅಂತ ಒಂದು ವಿಚಾರ. ಎರಡನೇ ಒಂದು ಉದಾಹರಣೆ, ನಿಮ್ಗೆ ಇನ್ನೊಂದು ಉದಾಹರಣೆ ತಗೊಳ್ಳೋದು ಅಂದರೆ, ಒಬ್ಬ ಹೆಣ್ಣು ತಾಯಿ ಹೃದಯ ಅಂತಾರೆ. ಈಗ ಎಲ್ಲ ನದಿಗಳಿಗೂ ಸಮುದ್ರಗಳಿಗೂ ಎಲ್ಲದಕ್ಕೂ ಸಹ ಹೆಣ್ಣಿನ ಹೆಸರನ್ನ ಹೇಳ್ತಾರೆ. ಕಾವೇರಿ, ಸಿಂಧು, ನರ್ಮದಾ, ಗೋದಾವರಿ ಅಂತ. ಅಂದರೆ ಒಬ್ಬ ಹೆಣ್ಣನ ಹೃದಯ ಯಾವ ರೀತಿ ಇರಬೇಕು ಅನ್ನೋದಕ್ಕೆ ಒಂದು ಉದಾಹರಣೆಯಾಗಿ ಇನ್ನೊಂದು ಉದಾಹರಣೆ ಹೇಳೋದಾದ್ರೆ ಸಿಂಧು ತಾಯಿ ಸಕ್ಪಾಲ್ ಅಂತ. ಸಿಂಧು ತಾಯಿ ಸಕ್ಪಾಲ್ ಅವರು ಮೂಲತಃ ಮಹಾರಾಷ್ಟ್ರದವರು. ಅವರನ್ನ 1000 ಮಕ್ಕಳ ತಾಯಿ ಅಂತ ಕರೀತಾರೆ. 1000 ಮಕ್ಕಳ ತಾಯಿ ಅಂತ ಏನಕ್ಕೆ ಕರೀತಾರೆ ಅಂತ ಮುಂದಕ್ಕೆ ಹೇಳ್ತೀನಿ. ಈಗ ಅವರು ತಮ್ಮ ಗ್ರಾಮದಲ್ಲಿ, ಒಂದು ಗ್ರಾಮದಲ್ಲಿ, ಆಗಿನ ಕಾಲದಲ್ಲಿ ವಿದ್ಯಾಭ್ಯಾಸ ಕಡಿಮೆ ಇದ್ದಂಥ ಗ್ರಾಮದಲ್ಲಿ ಒಂದು ಬಾಲ್ಯ ವಿವಾಹ ಆಗಿ ಜೀವನ ನಡೆಸ್ತಾ ಇರ್ತಾರೆ. ಆ ಊರಿನಲ್ಲಿ ಒಂದು ಪದ್ಧತಿ ಏನಿರುತ್ತೆ ಅಂದ್ರೆ, ಇವರೆಲ್ಲ ಸಗಣಿನ ಬೆರಡಿ ತಟ್ತಾರಲ್ಲ, ನೋಡಿದ್ದೀರಿ, ಗೊತ್ತಿದೆ ನಿಮ್ಗೆಲ್ಲ. ಆ ಬೆರಡಿ ತಟ್ಬಿಟ್ಟು ಅದನ್ನ ಆ ಊರಿನ ಸಾಹುಕಾರನ ತಗೊಂಡೋಗಿ ಮಾರಬೇಕಾಗಿತ್ತು. ಅದರಿಂದ ಬಂದ ದುಡ್ಡಲ್ಲಿ ಜೀವನ ಮಾಡಬೇಕಾಗಿತ್ತು. ಆ ಸಾಹುಕಾರ ದುಡ್ಡು ಕೊಟ್ಟರೆ ಕೊಟ್ಟ, ಇಲ್ಲ ಅಂದ್ರೆ ಇಲ್ಲ ಅಂತ ಪರಿಸ್ಥಿತಿನಲ್ಲಿ ಒಂದು ಸಾರಿ ಆ ಸಾಹುಕಾರ ದುಡ್ಡು ಕೊಡದೇ ಇದ್ದಾಗ ಈ ಅಮ್ಮ ಸಿಂಧು ತಾಯಿ ಪ್ರತಿಭಟನೆ ವ್ಯಕ್ತಪಡಿಸ್ತಾರೆ. ಇಲ್ಲ, ನಾನು ಈ ಸರಿ ನೀವು ದುಡ್ಡು ಕೊಡ್ಲಿಲ್ಲ ಅಂದ್ರೆ ನಾನು ಇಲ್ಲಿಂದ ಹೋಗೋದಿಲ್ಲ ಅಂತ ಹೇಳ್ಬಿಟ್ಟು ಇದನ್ನ ಸಹಿಸಕ್ಕಾಗ್ಲಿಲ್ಲ ಆ ಸಾಹುಕಾರನ ಕೈಯಲ್ಲಿ. ಇದನ್ನ ಹೀಗೆ ಬಿಟ್ರೆ ಇನ್ನೂ ದೊಡ್ಡದಲ್ಲಿ ಊರಲ್ಲಿ ಎಲ್ಲ ಮಹಿಳೆಯರೆಲ್ಲ ಇದೇ ರೀತಿ ಕ್ವಶನ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಆ ಊರಿನಿಂದನೇ ಬಹಿಷ್ಕಾರ ಹಾಕ್ತಾರೆ ಆ ಅಮ್ಮನಿಗೆ. ಆ ಬಹಿಷ್ಕಾರ ಹಾಕಿದ ಸಂದರ್ಭ ಹೆಂಗಿರುತ್ತೆ ಅಂದ್ರೆ, ಆಕೆ 9 ತಿಂಗಳ ತುಂಬು ಗರ್ಭಿಣಿ. ಅಂತ ಸಂದರ್ಭದಲ್ಲಿ ಗ್ರಾಮದಿಂದ ಹೊರ ಹಾಕ್ತಾರೆ. ಅವರು ತವ್ರ ಮನೆಗೆ ಹೋಗ್ತಾರೆ. ತವ್ರ ಮನೆಯಲ್ಲೂ ಸಹ ಸೇರಿಸೋದಿಲ್ಲ. ತವ್ರ ಮನೆಯಲ್ಲೂ ಸೇರಿಸ್ತಾ ಇರ್ಬೇಕಾದ್ರೆ ಆ ಅಮ್ಮ ತನ್ನ ಹೆರಿಗೆಯನ್ನ ತಾನೇ ಮಾಡ್ಕೊತಾಳೆ. ಎಲ್ಲಿ ಗೊತ್ತಾ? ಒಂದು ಸ್ಮಶಾನದಲ್ಲಿ ಒಂದು ಮಗುಗೆ ಜನ್ಮ ಕೊಡ್ತಾಳೆ. ತನ್ನ ಬಳ್ಳಿನ ಒಂದು ಕಲ್ಲು ತಗೊಂಡು ತಾನೇ ಕಟ್ ಮಾಡ್ಕೊತಾಳೆ, ಕರಳು ಬಳ್ಳಿನ. ಇಂಥ ಹೃದಯ ವಿದ್ರಾವಕ ಸನ್ನಿವೇಶದಲ್ಲಿ ಒಂದು ಮಗುವಿಗೆ ಜನ್ಮ ಕೊಟ್ಟು ನಂತರ ಒಂದು ರೈಲ್ವೆ ಸ್ಟೇಷನ್ ಹತ್ರ ಹೋಗ್ತಾಳೆ. ಒಂದು ರೈಲ್ವೆ ಸ್ಟೇಷನ್ ಹತ್ರ ಹೋಗ್ಬಿಟ್ಟು ನನ್ನ ಮಗುವನ್ನ ಪೋಷಣೆ ಮಾಡಬೇಕು, ಏನಾದರೂ ಕೊಡಿ ಅಂತ ಕೇಳಿದಾಗ ಯಾರು ಸ್ವಲ್ಪ ಸಹಾಯ ಮಾಡೋದಿಲ್ಲ. ಅಲ್ಲೊಂದು ಸ್ವಲ್ಪ ದೂರದಲ್ಲಿ ಒಬ್ಬರು ಮುದುಕ ನರಳಾಡ್ತಾ ಇರ್ತಾನೆ. ನೀರು ಬೇಕು, ನನಗೆ ಆಹಾರ ಬೇಕು ಅಂತ ಕೇಳ್ತಾ ಇರ್ತಾನೆ. ಆ ಮುದುಕನಿಗೋಸ್ಕರ ನನಗೇನಾದ್ರೂ ಒಂದು ಸ್ವಲ್ಪ ಸಹಾಯ ಮಾಡಿ ಅಂತ ಕೇಳಿದಾಗ ಎಲ್ಲರೂ ಸಹಾಯ ಸ್ಟಾರ್ಟ್ ಮಾಡ್ತಾರೆ. ಆಗ ಸಿಂಧು ತಾಯಿಗೆ ಒಂದು ಅರಿವಾಗುತ್ತೆ, ತನಗೋಸ್ಕರ, ತನ್ನ ಸ್ವಾರ್ಥಕ್ಕೋಸ್ಕರ ಏನಾದರೂ ಮನುಷ್ಯ ಕೇಳಿದ ಅಂದ್ರೆ ಯಾರು ಸಪೋರ್ಟ್ ಮಾಡಲ್ಲ. ಆದ್ರೆ ಬೇರೆಯವ್ರಿಗೋಸ್ಕರ, ಬೇರೆಯವ್ರ ಒಳ್ಳೇದಕ್ಕೋಸ್ಕರ ಕೇಳಿದ್ರೆ ಖಂಡಿತವಾಗ್ಲೂ ಸಪೋರ್ಟ್ ಮಾಡ್ತಾರೆ ಅಂತ ಆ ಹುಡುಗಿಗೆ ಅರಿವಾಗುತ್ತೆ. ಅದರಾದ ನಂತರ ತನ್ನ ಮಗುನ ಬಿಟ್ಟು ಅಲ್ಲಿ ಭಿಕ್ಷೆ ಬಿಡ್ತಾ ಇರ್ತಕ್ಕಂಥ ಎಲ್ಲ ಮಕ್ಕಳನ್ನ ಸಾಕೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಮೊದಲು 5 ಜನ ಮಕ್ಕಳನ್ನ ಸಾಕಕ್ಕೆ ಸ್ಟಾರ್ಟ್ ಮಾಡಿದ್ಲು. 10 ಜನ ಆಯ್ತು. ಬರೀ ಸಾಕೋದಾದ್ರೆ ಊಟ ಕೊಡೋದಷ್ಟೇ ಅಲ್ಲ, ಅವರನ್ನ ವಿದ್ಯಾಭ್ಯಾಸ ಕೊಟ್ಟು, ಬಟ್ಟೆ ಕೊಟ್ಟು, ಅವರನ್ನ ಓದಿಸಿ. ಈಗ ಆಯಮ್ಮ ಓದಿಸಿರ್ತಕ್ಕಂಥ ಮಕ್ಕಳು ಡಾಕ್ಟರ್ಗಳಾಗಿದ್ದಾರೆ, ಇಂಜಿನಿಯರ್ಗಳಾಗಿದ್ದಾರೆ, CA ಪಾಸ್ ಮಾಡಿರೋಂಥವ್ರು ಇದ್ದಾರೆ. ಈ ತರ 100 ಜನ ವಿದ್ಯಾರ್ಥಿಗಳನ್ನ ಆಯಮ್ಮ ಸಾಕಿ ತನ್ನ ಒಂದು ಮುಖ್ಯವಾಹಿನಿಗೆ ತರ್ತಾಳೆ. ಅದೇ ರೀತಿ ಇನ್ನೊಂದು ಆಯಮ್ಮಂದು ತ್ಯಾಗ ಏನಕ್ಕೆ ಅಂದ್ರೆ, ತನ್ನ ಸ್ವಂತ ಮಗುನ ತಗೊಂಡೋಗಿ ಇನ್ನೊಂದು ಅನಾಥಾಶ್ರಮಕ್ಕೆ ಬಿಡ್ತಾರೆ. ಏನಕ್ಕೆ ಇನ್ನೊಂದು ಅನಾಥಾಶ್ರಮಕ್ಕೆ ಬಿಡೋದು ಅಂದ್ರೆ, ತನ್ನ ಮಗು ಇಲ್ಲೇ ತನ್ನ ಜೊತೆ ಇದ್ರೆ ಆ ಮಗು ಮೇಲೆನೆ ವ್ಯಾಮೋಹ ಜಾಸ್ತಿ ಆಗಿ ನಾನು ಬೇರೆಯವ್ರನ್ನ ಸರಿಯಾಗಿ ನೋಡ್ಕೋತೀನೋ ಇಲ್ವೋ, ಈ ತರ ತಾರತಮ್ಯ ಬರಬಾರದು ಅಂತ ಹೇಳ್ಬಿಟ್ಟು ತನ್ನ ಮಗುನ ಕರ್ಕೊಂಡೋಗಿ ಇನ್ನೊಂದು ಅನಾಥಾಶ್ರಮದಲ್ಲಿ ಬಿಟ್ಟು ಇವರನ್ನೆಲ್ಲ ತನ್ನ ಮಕ್ಕಳು ಅಂತ ಸಾಕಿದಂತಹ ಒಂದು ಅಪರೂಪದ ಮಹಿಳೆ ಸಿಂಧು ತಾಯಿ ಸಕ್ಪಾಲ್. ಆ ಅಮ್ಮ ಎಷ್ಟು ಜನ ಸಾಕಿದ್ದಾರೆ ಅಂದ್ರೆ 2000 ಜನ. ಅದಕ್ಕೆ ಹೇಳ್ತಿರೋದು ಆ ಅಮ್ಮ 2000 ಮಕ್ಕಳ ತಾಯಿ. ಇಡೀ ದೇಶಾದ್ಯಂತ ಇದ್ದಾರೆ ನನ್ನ ಮಕ್ಕಳು, ನನ್ನ ಸೊಸೆಯಂದಿರು ಅಂತ ಹೇಳ್ತಾರೆ ಆಯಮ್ಮ. ಈ ಆಯಮ್ಮನಿಗೆ ಇತ್ತೀಚೆಗೆ ಪದ್ಮಶ್ರೀ ಪ್ರಶಸ್ತಿ ಲಭಿಸಿತು. ಇದು ತ್ಯಾಗ ಅಂದ್ರೆ. ಇವೆಲ್ಲವನ್ನ ತಗೊಂಡು ನಾವೇನಾದ್ರೂ ಕಲಿಬಹುದಾ ಅನ್ನೋದನ್ನು ಸಹ ನಾವು
ಇಲ್ಲಿ ಗಮನಿಸಬೇಕಾಗಿರ್ತಕ್ಕಂಥ ವಿಚಾರ. ಪ್ರತಿಯೊಂದು ಹೆಣ್ಣು ಮಕ್ಕಳು ಸಹ ಹೆಣ್ಣು ಮಕ್ಕಳ ಮೇಲೆ ಒಂದು ಸಂಸಾರ ನಿಂತಿರ್ತದೆ. ಹೌದಾ? ನಿಜನ? ಈಗ ನೀವು ಸಂಸಾರ ಚೆನ್ನಾಗಿ ನಡೆಸ್ಕೊಂಡು ಹೋದ್ರೇನೆ ಹೊರಗಡೆ ಪುರುಷರು ದುಡಿಯೋದಾಗ್ಲಿ ಇನ್ನೊಂದಾಗ್ಲಿ ಮಾಡೋದಾಗೋದು. ಈಗೆಲ್ಲ ಇನ್ನೂ ಒಂದು ಹೆಜ್ಜೆ ಮುಂದಕ್ಕೆ ಹೋಗಿ ನೀವು ಮೊದಲೆಲ್ಲ ಸಂಸಾರ ನೋಡ್ಕೊಂಡಿದ್ರೆ ಸಾಕು ಅನ್ನೋದು ಅಷ್ಟೇ ಜವಾಬ್ದಾರಿ ಇತ್ತು. ಈಗೆಲ್ಲ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ನೀವು ಸ್ವಾವಲಂಬಿಗಳಾಗಬೇಕು, ನೀವು ದುಡಿಬೇಕು, ಸಪೋರ್ಟ್ ಮಾಡಬೇಕು ಅನ್ನೋ ನೆಕ್ಸ್ಟ್ ಸ್ಟೇಜ್ಗೆ ಬಂದಿದ್ದೀವಿ. ಈ ಸ್ಟೇಜ್ಗೆ ಬಂದಿರತಕ್ಕಂಥ ಸಮಯದಲ್ಲಿ ನಿಮ್ಮೆಲ್ಲರಿಗೂ ನಮ್ಮ ಕಡೆಯಿಂದ ಅಂದರೆ ನನ್ನ ಕಡೆಯಿಂದ ವೈಯಕ್ತಿಕವಾಗಿ ಒಂದು 2 ಮಾತು ಹೇಳೋದೇನಾದರೆ, ಆಮೇಲೆ ಈ ಸಂದರ್ಭದಲ್ಲಿ ನನ್ನ ತಾಯಿನೂ ಸಹ ನಾನು ನೆನೆಸ್ಕೋಬೇಕು. ಈಗ ನಮ್ಮ ತಾಯಿದು ಒಂದು 2-3 ಅಪರೂಪದ ವಿಚಾರಗಳಿದ್ದಾವೆ. ಈ ಮಹಿಳಾ ದಿನಾಚರಣೆ ಸಂದರ್ಭದಲ್ಲಿ ಅದನ್ನು ಹೇಳ್ಕೊಳ್ಳಿಲ್ಲ ಅಂದರೆ ಅದು ಅಪೂರ್ಣ ಆಗ್ಬೋದು ಅಂತ. ನಮ್ಮ ತಂದೆಗೆ ಒಂದು ಅಭ್ಯಾಸ ಏನು ಅಂದರೆ, ಬೆಳಗ್ಗೆ ಮಾಡಿದ ಸಾಂಬಾರು ರಾತ್ರಿ ತಿನ್ನಲ್ಲ, ರಾತ್ರಿ ಮಾಡಿದ ಸಾಂಬಾರು ಬೆಳಗ್ಗೆ ತಿನ್ನಲ್ಲ. ಅಂದರೆ ಒಂದು ದಿನಕ್ಕೆ 2 ಟೈಮ್ ಸಾಂಬಾರು ಮಾಡಿಡ್ಬೇಕು. ನಮ್ಮಮ್ಮ ಕಳೆದ 35 ವರ್ಷದಿಂದ ಒಂದು ದಿನ ಬೇಜಾರು ಮಾಡ್ಕೊಳ್ದೆ, ಒಂದು ದಿನ ಕೋಪ ಮಾಡ್ಕೊಳ್ದೆ, ಒಂದು ದಿನ ಬೈಕೊಳ್ದೆ, 35 ವರ್ಷದಿಂದ ದಿನಕ್ಕೆ 2 ಟೈಮ್ ಸಾಂಬಾರು ಮಾಡಿರ್ತದೆ. ನನಗೆ ಅನ್ಸುತ್ತೆ ನಮ್ಮ ತಾಯಿನೂ ಗ್ರೇಟ್ ಅಂತ. ಈಗ ಆಮೇಲೆ ಒಂದು 35 ವರ್ಷ, ನನಗೆ 40 ವರ್ಷ, ನನಗೆ ನೆನಪಿದ್ದಂಗೆ ಒಂದು ದಿನ ಅವ್ರು ಹೋಗಿ ತಮ್ಮ ತವ್ರ ಮನೆಯಲ್ಲಿ ಇದುವರೆಗೂ ಇದ್ದಿದ್ದು ನೆನಪೇ ಇಲ್ಲ. ಏನೇ ಪ್ರೋಗ್ರಾಮ್ ಇದ್ರು ಹೋಗ್ತಾರೆ, ಏನೋ ಒಂದು ನೆಪ ಹೇಳ್ಕೊಂಡು ಅಲ್ಲಿ ಯಾರು ಇಲ್ಲ, ಅಲ್ಲಿ ಅಡುಗೆ ಮಾಡ್ಕೊಳ್ಳೋದು, ಏನೋ ಒಂದು ಹೇಳ್ಕೊಂಡು ವಾಪಸ್ ಬಂದ್ಬಿಡ್ತಾರೆ. ಇದು ಒಂಥರ ತ್ಯಾಗನೇ. ಈ ತ್ಯಾಗಕ್ಕೆ ಹೆಣ್ಣಿಂದ ಮಾತ್ರ ಸಾಧ್ಯ, ಬೇರೆ ಯಾರಿಂದಲೂ ಸಾಧ್ಯ ಇಲ್ಲ. ಇಲ್ಲಿರೋರು ಅಷ್ಟು ಜನರು ಸಹ ನೀವು ಅಭಿನಂದನೆಗಳು ಅರ್ಹರೆ. ಈಗ ಒಂದು ಸಂಸಾರ, ಒಂದು ಸಮಾಜ ಚೆನ್ನಾಗಿದೆ ಅಂದರೆ ಆ ಸಮಾಜದಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳು ಯಾವ ರೀತಿ ಸಪೋರ್ಟ್ ಮಾಡ್ತಾರೋ ಅದರ ಮೇಲೆನೆ ಈ ಸಮಾಜ ನಿಂತಿರೋದು. ಈ ಎಲ್ಲ ವಿಚಾರಗಳು ಹೇಳಿದ್ದಾದ್ಮೇಲೆ ತಮ್ಮೆಲ್ಲರಲ್ಲಿ 2 ರಿಕ್ವೆಸ್ಟ್ ನಾನು ಗಮನಿಸಿರೋದು ಏನಂದ್ರೆ, ಈಗ ಅಡುಗೆ ಮಾಡ್ತಿರಲ್ಲ, ಅಡುಗೆ ಮಾಡೋವಾಗ ಬಹಳ ಪ್ರೀತಿಯಿಂದ ಮಾಡಿ ಅಡುಗೆನ. ಕೆಲವರು ಏನೇನೋ ಸಿಟ್ಟನ್ನ ಪಾತ್ರೆ ಸಾಮಾನು ಮೇಲೆ ತೋರಿಸ್ತೀರ, ಆಮೇಲೆ ಅಡುಗೆ ಮೇಲೆ ತೋರಿಸ್ತೀರ. ಈಗ ಅನ್ನನ ಏನಂತ ಕರೀತಾರೆ ಗೊತ್ತಾ? ಅಮೃತ ಅಂತ ಕರೀತಾರೆ. ನೀವೆಷ್ಟು ಪ್ರೀತಿಯಿಂದ, ನೀವೆಷ್ಟು ಖುಷಿಯಾಗಿ ನನ್ನ ಮಕ್ಕಳು ತಿಂತಾರೆ, ನಮ್ಮ ಯಜಮಾನರು ತಿಂತಾರೆ, ನಾನು ತಿಂತೀನಿ ಅಂತ ನೀವೇನಾದ್ರೂ ಬಹಳ ಪ್ರೀತಿಯಿಂದ ಅಡುಗೆ ಮಾಡಿ ಚೆನ್ನಾಗಿ ಇಟ್ರೆ ಅರ್ಧ ಕಾಯಿಲೆಗಳು ಕಡಿಮೆ ಆಗುತ್ತೆ ಮನೆಯಲ್ಲಿ. ಈಗ BP ಶುಗರ್ ಎಲ್ಲ ಎಲ್ಲಿಂದ ಬರ್ತಿರೋದು ಕಂಡಿದ್ದೀರಾ? ಎಲ್ಲ ಅಡುಗೆಯಿಂದ ಬರೋದು. ಎಲ್ಲ ದಯಮಾಡಿ ಎಲ್ಲರೂ ಏನೇ ಇದ್ರೂ ಸಹ ಪ್ರೀತಿಯಿಂದ ಮಾಡಿ. ಆಮೇಲೆ ಇಷ್ಟೆಲ್ಲ ವಿಚಾರಗಳು ಹೇಳಿದ್ದಾದ್ಮೇಲೆ ನಮ್ಮ ಗ್ರಾಮ ಪಂಚಾಯತಿದ 2 ವಿಚಾರಗಳು ಹೇಳಲಿಲ್ಲ ಅಂದ್ರೆ ನನಗೆ ಸಮಾಧಾನ ಇಲ್ಲ, ನನಗೆ ಊಟ ಜೀರ್ಣ ಆಗಲ್ಲ. ನಮ್ಮ ಸಮಾಧಾನ ಏನು ಅಂದ್ರೆ 1 ಪ್ಲಾಸ್ಟಿಕ್ನ ದಯಮಾಡಿ ಬಳಸಬೇಡಿ. 2 ಯಾವಾಗಲೇ ಅಂಗಡಿಗೆ ಹೋಗ್ಲಿ ಅಥವಾ ಯಾರನ್ನೇ ಕಳಿಸಿ 1-2 ಚೀಲ ತಗೊಂಡು ಹೋಗೋದು ರೂಢಿ ಮಾಡ್ಕೊಳ್ಳಿ. ನೆಕ್ಸ್ಟ್ ಕಸ ವಿಲೇವಾರಿಗೆ ಸಂಬಂಧಪಟ್ಟಂಗೆ ಒಂದು ಘಟಕ ಪ್ರಾರಂಭ ಮಾಡ್ತಾ ಇದ್ದೀವಿ. ತಾವೆಲ್ಲರೂ ಸಹಕಾರ ಕೊಡಿ. ಹಸಿ ಕಸ ಮತ್ತು ಒಣ ಕಸನ ಸಪರೇಟ್ ಮಾಡಿಕೊಡಿ. ಇವೆರಡು ವಿಚಾರಗಳಲ್ಲಿ ಕೈ ಜೋಡಿಸಿ ನೀರನ್ನ ಮಿತವಾಗಿ ಬಳಸಿ. ನಿಮ್ಮ ಮನೆ ಮುಂದೆ ಇರೋ ಬೀದಿ ದೀಪ ನಿಮ್ಮದೇ ಜವಾಬ್ದಾರಿ, ಕರೆಕ್ಟ್ ಟೈಮ್ಗೆ ಆಫ್ ಮಾಡಿ. ಇಷ್ಟು ವಿಚಾರಗಳನ್ನ ಪ್ರಾಸ್ತಾವಿಕವಾಗಿ ನಮ್ಮ ಪಂಚಾಯಿತಿ ಕಡೆಯಿಂದ ಹೇಳಬೇಕು ಅಂತ ನಿನ್ನೆಯಿಂದ ಅಧ್ಯಕ್ಷರು ಮತ್ತು ನಮ್ಮ ರಶ್ಮಿ ಮೇಡಮ್ ಅವರು ಬರಬೇಕು ಹೇಳ್ಬೇಕು ಅಂತ ನಿನ್ನೆಯಿಂದ ನಾನು ಹೇಳ್ತಿರೋದು ಇಷ್ಟೇ. ಮಹಿಳೆಯರ ಕಾರ್ಯಕ್ರಮ ಇದು. ನಮ್ಗೇನಾದ್ರು ಕೆಲಸ ನೀವೇ ಏನಾದ್ರು ಮಾತಾಡಿ ಮೇಡಮ್, ಎಲ್ಲ ನಿಮ್ಗೆ ಗೊತ್ತಿರುತ್ತೆ ಅಂತ. ಇಷ್ಟು ವಿಚಾರಗಳನ್ನ ಹೇಳೋದಕ್ಕೆ ನಮ್ಗೆ ಅವಕಾಶ ಮಾಡಿಕೊಟ್ಟ, ಇಷ್ಟು ಜನ ಮಹಿಳೆಯರ ಮಧ್ಯೆ ಒಬ್ಬ ಪುರುಷ ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟ ತಮ್ಮೆಲ್ಲರಿಗೂ ವಂದಿಸುತ್ತೇನೆ. ಮ್ಯಾಮ್ ಏನ್ ಹೇಳ್ತಾ ಇದಾರೆ ಅಂದ್ರೆ ನಿಮ್ಮೆಲ್ರಿಗೂ ತುಂಬಾ ಹೃದಯಪೂರ್ವಕ ಥ್ಯಾಂಕ್ಸ್ ಅಂತ ಹೇಳ್ತಾರೆ. ಯಾಕಂದ್ರೆ ಇವತ್ತು ಅವ್ರನ್ನ ನೀವು ಇನ್ವೈಟ್ ಮಾಡಿದ್ರಲ್ವ ಈ ಪ್ರೋಗ್ರಾಮ್ಗೆ, ಅದಕ್ಕೋಸ್ಕರ. I hope to see you all at the tailoring center and at the skilling unit where we can meet and discuss more. ಮತ್ತೆ ಹಾಗೆ ಯಾರ್ಯಾರು ಕೆರಿಯರ್ ರೆಡಿನೆಸ್ ಸೆಂಟರ್ಗೆ ಬರ್ತಾ ಇದ್ದೀರಾ ಅವರು, ಮತ್ತೆ ಟೈಲರಿಂಗ್ ಯೂನಿಟ್ಸ್ಗೆ ಯಾರ್ಯಾರು ಬರ್ತಾ ಇದ್ದೀರಲ್ವಾ, ನಿಮ್ಮೆಲ್ಲರ ಜೊತೆ ನಾನು ಸಪ್ರೇಟ್ ಆಗಿ ಅಲ್ಲಿ ವಿಸಿಟ್ ಮಾಡುವಾಗ ಎಲ್ಲರ ಜೊತೆ ನಾವು ಡಿಸ್ಕಸ್ ಮಾಡ್ಕೊಂಡು ಮಾತಾಡೋಣ ಅಂತ. And I wish you a very happy Women's Day.
ಕೊಡಬೇಕು ಅಂತ ಅನ್ಕೊಳ್ತಾ ಇದ್ದೀವಿ. ಅದರ ಜೊತೆಗೆ ಇದರ ಮೇನ್ ಉದ್ದೇಶ ಏನಂದ್ರೆ, ಮೊದಲಿಂದಲೂ ವ್ಯವಹಾರಗಳನ್ನ ಸ್ಥಾಪಿಸಲು ಅಥವಾ ಅವರ ಅಸ್ತಿತ್ವದಲ್ಲಿರುವಂತಹ ವ್ಯಾಪಾರಗಳನ್ನ ಬೆಳೆಸೋದಕ್ಕೆ ಗ್ರಾಮೀಣ ಭಾರತವನ್ನ ಸಶಕ್ತಗೊಳಿಸಲು ಒಂದು ನಿಲುಗಡೆಗೆ ಪರಿಹಾರವಾಗಿದೆ. Through this initiative, we aim to support budding and serious people who plan to set up their business through a selection process. ಸೊ ಯಾರ್ಯಾರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೋ ಅದರಲ್ಲಿ ಯಾರು ವಿಜೇತರಾಗ್ತಾರಲ್ವಾ ಅವರಿಗೆ ಬೇಕಾಗಿರುವಂತಹ ಎಲ್ಲ ಯಾವ್ಯಾವ ಸಾಮಾನುಗಳು ಬೇಕು ಅದರಿಂದ ಹಿಡಿದು ಅಮೌಂಟ್ವರೆಗೂ ಕೂಡ ನಾವು ಏನೇನು ಬೇಕಾಗಿದೋ ಅದನ್ನೆಲ್ಲ ಅಂದ್ರೆ ಅವ್ರ ಕಾಲ ಮೇಲೆ ಅವರು ನಿಂತ್ಕೊಂಡು ದುಡಿಬೇಕು ಅನ್ನೋದಕ್ಕೋಸ್ಕರ ಈ ಒಂದು ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೇವೆ. The participants need to present their ideas in a detailed and specific way on what business they want to start and why they need funds to set up this business. Our panel of judges is going to hear out their presentations and select one best participant as the winner. ಇದರಲ್ಲಿ ಏನಂತ ಹೇಳಿದ್ರೆ, ಯಾರ್ಯಾರು ಇವಾಗ ಇಂಟರ್ವ್ಯೂಗೋಸ್ಕರ ಬಂದಿದ್ದೀರಾ ಅವರೆಲ್ಲರೂ ನಿಮ್ಮ ಒಂದು ಐಡಿಯಾಸ್ ಏನೇನಿದೆ, ನಿಮ್ಮ ಒಂದು ಉಪಾಯಗಳನ್ನ ಏನೇನು ಇಟ್ಕೊಂಡಿದ್ರೆ ಅದನ್ನ ಪೂರ್ತಿ ವಿವರಣೆಯಾಗಿ ಜಡ್ಜಸ್ ಮುಂದೆ ಹೇಳ್ಬೇಕಾಗುತ್ತೆ. ಯಾರು ಚೆನ್ನಾಗಿ ಹೇಳ್ತಾ ಇದ್ದಾರೆ, ಯಾರ ಐಡಿಯಾಸ್ ತುಂಬಾ ಬೆಸ್ಟ್ ಅಂತ ಅನ್ನಿಸ್ತಾ ಇದೆ, ಅವರಲ್ಲಿ ಅಷ್ಟು ಜನರಲ್ಲಿ ಒಬ್ಬರನ್ನ ಸೆಲೆಕ್ಟ್ ಮಾಡಿ ಅವರನ್ನ ವಿಜೇತರಾಗಿ ನಾವು ಅನೌನ್ಸ್ ಮಾಡ್ತೀವಿ. So, through Manasa's and Arokya's effort, we have come to know that there are a total of 13 interested women, and as part of the event, each one of you is going to be called on the stage one by one. ಸೊ ಇವಾಗ ಒಬ್ಬೊಬ್ಬರಾಗಿನೇ ಹೆಸರನ್ನ ಕರಿತೀವಿ. ಅವರೆಲ್ಲರೂ ಸ್ಟೇಜ್ ಮುಂದೆ ಬಂದು ನಿಮ್ಮ ಒಂದು ಐಡಿಯಾಸ್ ಏನಿದೆ, ನಿಮ್ಮ ಬಿಸ್ನೆಸ್ ಏನಿದೆ ಅನ್ನೋದನ್ನ ಜಡ್ಜಸ್ ಮುಂದೆ ಹೇಳ್ಕೊಳ್ಬೇಕು. To all the participants, I request you to introduce with your name, what is your business idea, why have you chosen to set up your business, and please note that the questions that were already shared with you, the judges would judge your presentation on how well you have responded to those questions. ನನ್ನ ಹೆಸರು ಶಿಲ್ಪಾ ಅಂತ. ನಾನು ಟೈಲರಿಂಗ್ ಕ್ಲಾಸ್ ಮಾಡಿಕೆ ಬಿಡಬೇಕು ಕಲ್ತಿರೋದು, ಮತ್ತು NGOನಿಂದ TVS ಕಡೆಯಿಂದ ಕಲ್ತಿದ್ದೀನಿ. 6 ವರ್ಷ ಆಗಿದೆ. ಮತ್ತು ಈಗ ಬಟ್ಟೆ ಸ್ವಲ್ಪ ವ್ಯಾಪಾರ ಮಾಡೋಣ ಅಂತಂದರೆ ಬಟ್ಟೆ ಟೈಲರಿಂಗ್ ಎಲ್ಲ ಕಲ್ತಿದ್ದೀನಲ್ವಾ, ಅದು ತಗೊಂಡು ಇಟ್ಕೊಂಡ್ರೆ ಮನೆಯಲ್ಲಿ ಬಟ್ಟೆ ಹೊಲ್ಸಕ್ಕೆ ಬರೋರು ಮತ್ತು ಬಟ್ಟೆ ತಗೊಂಡೋಗಿ ಬರೋರು ಎಲ್ಲ ಸರಿ, ಅದರಿಂದ ನನಗೂ ಆ ಥರ ಇದಾಗುತ್ತೆ. ಅದರಿಂದ ನಾನು ಸ್ವಲ್ಪ ಇವಾಗ ಬಟ್ಟೆ ತಗೊಂಬಂದು ಆ ಥರ ಎಲ್ಲ ಮಾಡಿದ್ರೆ ಬಟ್ಟೆ ಹೊಲ್ಸಕ್ಕೆ ಬರೋರು ಆ ಥರ ತಗೊಂಡೋಗೋರು ಸ್ವಲ್ಪ ಬೇರೆಯವ್ರಿಗೆಲ್ಲ ಹೇಳ್ತಾರೆ. ಅವ್ರ ಕಡೆಯಿಂದ ನನಗೂ ಯಾವುದೋ ಸ್ವಲ್ಪ ಲಾಭ ಬಂದರೆ ನಾನು ಸ್ವಲ್ಪ ಇಂಪ್ರೂವ್ಮೆಂಟ್ ಆಗ್ಬೋದು. ಆ ಥರ ಇಟ್ಕೊಂಡು ನಾನು ಆ ಥರ ಇದು ಮಾಡ್ತೀನಿ. ಅವರು ನಮ್ಮ ಒಳ್ಳೇದಕ್ಕೋಸ್ಕರ, ನಮ್ಮ ಗ್ರಾಮಗಳ ಒಳ್ಳೇದಕ್ಕೋಸ್ಕರ, ನಮ್ಮ ಹೆಣ್ಮಕ್ಳು ಸ್ವಾವಲಂಬಿಗಳಾಗಬೇಕು ಅನ್ನೋದಕ್ಕೋಸ್ಕರ ಅವರು ಊಟ ಮಾಡದೆ ಈ ಒಂದು ಕಾರ್ಯಕ್ರಮನ ನಡೆಸ್ತಾ ಇದ್ದಾರೆ. ಅವ್ರು ನೀವೆಲ್ಲ ದಯವಿಟ್ಟು ಸಪೋರ್ಟ್ ಮಾಡಬೇಕು. ದಯವಿಟ್ಟು ಯಾರೋ ಬೇಜಾರು ಮಾಡ್ಕೊಬೇಡಿ. ಇವತ್ತು ಒಂದು ದಿವಸ, ನಾಳೆಯಿಂದ ಕರೆಕ್ಟ್ ಟೈಮ್ ಊಟ ಮಾಡೋಣ. ಇವತ್ತು ಅವ್ರ ಟೈಮ್ ಕೊಡೋಣ ನಿಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ. ಅವರು ಅಷ್ಟೊಂದು ಟೈಮ್ ತಗೊಂಡು ಕೆಲಸ ಕಾರ್ಯಗಳನ್ನೆಲ್ಲ ಬಿಟ್ಟು ನಾವು ಹೆಣ್ಮಕ್ಳಿಗೆ ಏನಾದರೂ ಮಾಡಬೇಕು ಅನ್ನೋ ಒಂದು ಮನಸ್ಸಿಟ್ಕೊಂಡು ಮೈಸೂರಲ್ಲೇ ಮಾಡಬೇಕು, ಮೈಸೂರು ಪಂಚಾಯಿತಿಯವರು ತುಂಬ ಸಪೋರ್ಟ್ ಮಾಡ್ತಾರೆ, ಸಹಕಾರ ಮಾಡ್ತಾರೆ ಅನ್ನೋ ಒಂದು ಉದ್ದೇಶದಿಂದ ಅವ್ರು ಇಲ್ಲಿಗೆ ಬಂದಿದ್ದಾರೆ. ಅವ್ರಿಗೆ ಯಾವುದೇ ರೀತಿ ಬೇಜಾರಾಗದೇ ಇರೋ ಥರ ನೋಡ್ಕೊಳ್ಳೋದು ನಮ್ಮ ಜವಾಬ್ದಾರಿ. ದಯವಿಟ್ಟು ಇದಕ್ಕೆ ನೀವೆಲ್ಲ ಸಹಕರಿಸಬೇಕು ಅಂತ ನಾವು ಕೇಳ್ಕೊಳ್ತೀನಿ. ಹಾಗೆ ಈ ದಿನ ಮೈಸೂರು ಗ್ರಾಮ ಪಂಚಾಯಿತಿಯಲ್ಲಿ ಮಹಿಳಾ ದಿನಾಚರಣೆಯನ್ನು ಹಮ್ಮಿಕೊಂಡಿದ್ವಿ. ತಡವಾಗಿ ಬಂದರೂ ತುಂಬ ವಿಶೇಷವಾಗಿ ತುಂಬ ಚೆನ್ನಾಗಿ ಎಲ್ಲರೂ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಎಲ್ಲರೂ ತುಂಬ ಚೆನ್ನಾಗಿ ಡ್ರೆಸ್ ಮಾಡ್ಕೊಂಡ್ಬಂದು ತುಂಬ ಚೆನ್ನಾಗಿ ಆಟಗಳಲ್ಲಿ ಎಲ್ಲ ಭಾಗವಹಿಸಿ ಪ್ರೈಸ್ಗಳನ್ನು ತಗೊಂಡಿದ್ದೀರಾ. ಅದನ್ನೆಲ್ಲನೂ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ. ಇದೊಂದು ಕಾರ್ಯಕ್ರಮ ಮುಗಿಲಿ. ಹೆಣ್ಮಕ್ಳು ಸ್ವಾವಲಂಬಿಗಳಾಗಬೇಕು ಅಂತ ಅವ್ರ ಟೈಮನ್ನ ನಮಗೆ ಕೊಟ್ಟಿದ್ದಾರೆ. ಅದನ್ನು ನಾವು ಮಿಸ್ಯೂಸ್ ಮಾಡ್ಕೊಳ್ಳೋದು ಬೇಡ. ದಯವಿಟ್ಟು ಅವ್ರಿಗೆ ಸಹಕರಿಸಿ ಎಲ್ಲರೂ ಅಂತ ಕೇಳ್ಕೊಳ್ತೀನಿ. ಮತ್ತೊಮ್ಮೆ ವಿಶ್ವ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ಹಾಗೆ ಇದಕ್ಕೆ ಈ ಒಂದು ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿರುವಂತಹ ಎಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಈ 3ನೇ ವರ್ಷ ಮಹಿಳಾ ದಿನಾಚರಣೆ ತುಂಬ ಚೆನ್ನಾಗಾಯಿತು. ಇನ್ನು ಮುಂದಿನ ದಿನಗಳಲ್ಲೂ ತುಂಬ ಚೆನ್ನಾಗಿ ಆಗಬೇಕು. ಇದೇ ರೀತಿ ನಾವು ಹೆಣ್ಮಕ್ಳೆಲ್ಲ ಒಗ್ಗೂಡಿ ಒಮ್ಮತದಿಂದ ಈ ಒಂದು ಕಾರ್ಯಕ್ರಮಗಳನ್ನು ನಡೆಸಬೇಕು. ಅದಕ್ಕೆ ನೀವೆಲ್ಲ ಸಹಕರಿಸಬೇಕು.
ಹಾಗೆ ಈ ಒಂದು ಕಾರ್ಯಕ್ರಮವನ್ನು 1B ಕಂಪನಿಯವರು ಇವತ್ತೇ ಮಾಡಬೇಕು. ಮಹಿಳೆಯರಿಗೆ ನಮ್ಮ ಕಡೆಯಿಂದ ಏನು ಸಪೋರ್ಟ್ ಆಗುತ್ತೋ ಅದನ್ನು ನಾವು ಮಾಡಿಕೊಡ್ಬೇಕು ಅಂತ ಕೇಳಿಕೊಂಡ್ರು. ಸರಿ ಅಂತ ಅವ್ರಿಗೆ ನಾವು ಹೇಳಿ ಈ ಒಂದು ಅವರು ಕಂಪ್ಯೂಟರ್ ಕ್ಲಾಸಲ್ಲಿರೋರಿಗೆ ಮತ್ತು ಅವ್ರ ಕಡೆಯಿಂದ ನಡೆಸ್ತಾ ಇರೋವಂಥ ಟೈಲರಿಂಗ್ ಕ್ಲಾಸ್ ಅವ್ರಿಗೆಲ್ಲರಿಗೂ ಇನ್ಫಾರ್ಮ್ ಮಾಡಿ ಈ ಒಂದು ಕಾರ್ಯಕ್ರಮವನ್ನು ಕರ್ತಂದು ಎಲ್ಲರಿಗೂ ಅವ್ರಿಗೆ ಅನುಕೂಲ ಆಗೋ ಥರ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಯಾರೋ ಒಬ್ರಿಗೆ ಅನುಕೂಲ ಆದರೆ ನಮಗೂ ಒಳ್ಳೇದಲ್ವಾ, ಮುಂದಿನ ದಿನಗಳಲ್ಲಿ ನಮಗೂ ಆಗ್ಬೋದು, ಆ ಥರ ಪರಿಸ್ಥಿತಿ ನಮಗೂ ಬರ್ಬೋದು. ಈಗ ಅದನ್ನು ನಾವು ಉಪಯೋಗಿಸ್ಕೊಂಡಿಲ್ಲ ಅಂದರೆ ಅವರು ಬೇಜಾರು ಮಾಡ್ಕೊಳ್ಳೋದು ಬೇಡ, ಎಲ್ರಿಗೂ ಅನುಕೂಲ ಆಗಲಿ ಅಂತ ಕೇಳ್ಕೊಳ್ತೀನಿ. ಎಲ್ರಿಗೂ ವಿಶ್ವ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ಆಚರಣೆ ಮಾಡುವೆವು ನಮ್ಮ ಹಬ್ಬವ, ತಾಯಾಗಿ ಮಮತೆ ತೋರಿ ಒಡ ಹುಟ್ಟಿ ಸ್ನೇಹ ತೋರಿ ಸತಿಯಾಗಿ ಪ್ರೀತಿ ಕೊಟ್ಟ ಸಂಭ್ರಮ, ಹೆಣ್ಣೆಂಬ ಸಂಭ್ರಮ ನಮ್ಮ ಪ್ರೀತಿ ಅನುಪಮ. ನಾವೆಲ್ಲ ಒಂದು, ನಾವೆಲ್ಲ ಎಂದು, ಯಾರಿಗಿಲ್ಲ ಕಮ್ಮಿ, ನಾವ್ಯಾರಿಗಿಲ್ಲ ಕಮ್ಮಿ, ಸಮಾನತೆಯ ಹಕ್ಕು ಸಾರುವ ಈ ದಿನ. Happy Women's Day, Happy Women's Day, Happy Women's Day. ಮದರ್ ತೆರೇಸಾ, ಇಂದಿರಾ ಗಾಂಧಿ, ಸಾಲು ಮರದ ತಿಮ್ಮಕ್ಕ, ಮಮತೆಯ ಮಹಿಳೆಯರು, ಕಿರಣ್ ಬೇಡಿ, ಲತಾ ಮಂಗೇಶ್ಕರ್, ಕಲ್ಪನಾ ಚಾವ್ಲಾ, ಸಾಧಕ ಮಹಿಳೆಯರು, ಮೌಂಟ್ ಎವರೆಸ್ಟ್ ಏರಿದ ಭಾರತದ ಮಹಿಳೆ, ಸಹಾನುಭೂತಿಯಿಂದ ಮತ್ತು ಪ್ರಜ್ಞಾವಂತನಾಗಿ ವರ್ತಿಸುತ್ತೇನೆ. ನನ್ನ ವೈಯಕ್ತಿಕ ಮಾಹಿತಿಗಳನ್ನು ಗೌಪ್ಯವಾಗಿ ಇಡುತ್ತೇನೆ. ನನ್ನ ಆನ್ಲೈನ್ ಮತ್ತು ಆಫ್ಲೈನ್ ಚಟುವಟಿಕೆಗಳನ್ನು ಸಮತೋಲನದಲ್ಲಿರಿಸಿಕೊಳ್ಳುತ್ತೇನೆ. ತಪ್ಪು ಮಾಹಿತಿ ಅಥವಾ ಸುಳ್ಳು ಸುದ್ದಿಯನ್ನು ಹರಡುವುದಿಲ್ಲ. ಅನುಮಾನಾಸ್ಪದ ನಡವಳಿಕೆ ಕಂಡುಬಂದಲ್ಲಿ ಸೂಕ್ತ ಅಧಿಕಾರಿಗಳಿಗೆ ವರದಿ ಒಪ್ಪಿಸುತ್ತೇನೆ. ಅರುಣಿಮ ಸಿಂಹ, ಧೀರ ಮಹಿಳೆಯರು, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ಕಿತ್ತೂರಿನ ಚೆನ್ನಮ್ಮ, ಒನಕೆ ಓಬವ್ವ, ಹೆಣ್ಣಲ್ಲವೇ ನಮಗೆಮ್ಮೆಯಲ್ಲವೇ. Happy Women's Day, Happy Women's Day, Happy Women's Day. ಸರೋಜಿನಿ ನಾಯ್ಡು, ಐಶ್ವರ್ಯ ರೈ, ಇನ್ಫೋಸಿಸ್ ಸುಧಾಮೂರ್ತಿ, ಸಾಧಕರಲ್ಲವೇ. ಬ್ಯಾಡ್ಮಿಂಟನ್ ಸೈನಾ ನೆಹ್ವಾಲ್, ಬಾಕ್ಸಿಂಗ್ ಮೇರಿ ಕೋಮ್, ಟೆನ್ನಿಸ್ ಸಾನಿಯಾ ಮಿರ್ಜಾ, ಸಾಧಿಸಲಿಲ್ಲವೇ. ಎಲ್ಲ ರಂಗದಲ್ಲೂ ಮಿಂಚುವ ಭಾರತದ ಮಹಿಳೆ, ಸಂಸಾರ ನೌಕೆ ನಡೆಸುವ ಭಾರತಾಂಬೆ ಮಗಳೇ. ನಮ್ಮ ತಾಯಿ ಭಾರತಾಂಬೆ, ನೆಲೆಕೊಟ್ಟ ಕನ್ನಡಾಂಬೆ, ನಮ್ಮ ತಾಯಿ ಭಾರತಾಂಬೆ, ನೆಲೆಕೊಟ್ಟ ಕನ್ನಡಾಂಬೆ. ಹೆಣ್ಣಲ್ಲವೇ ಅಮ್ಮ, ಹೆಣ್ಣಲ್ಲವೇ, ಹೆಣ್ಣಲ್ಲವೇ. Happy Women's Day, Happy Women's Day, Happy Women's Day. ಪ್ರತಿ ಮಾರ್ಚಿನಲ್ಲಿ ನಾವು 8ನೇ ತಾರೀಖಿನಲ್ಲಿ ಆಚರಣೆ ಮಾಡುವೆವು ನಮ್ಮ ಹಬ್ಬವ. ಎಲ್ರಿಗೂ ನಮಸ್ಕಾರ. ಈ ದಿನ
ವಿಶ್ವ ಮಹಿಳಾ ದಿನಾಚರಣೆಯನ್ನು ಮರುಸೂರು ಗ್ರಾಮ ಪಂಚಾಯಿತಿ ವತಿಯಿಂದ ಹಾಗೂ ಒಕ್ಕೂಟದ ಸಂಜೀವಿನಿ ಸಂಘದವರ ಕಡೆಯಿಂದ ಮಹಿಳಾ ದಿನಾಚರಣೆಯನ್ನು ಹಮ್ಮಿಕೊಂಡಿದ್ರೆ ತುಂಬ ವಿಜೃಂಭಣೆಯಿಂದ ಆಚರಿಸಿದ್ದೀವಿ. ಅದೇ ರೀತಿ ಎಲ್ಲರೂ ಈ ಒಂದು ಕಾರ್ಯಕ್ರಮಕ್ಕೆ ಸಹಕರಿಸಿ ಎಲ್ಲರೂ ಸಪೋರ್ಟ್ ಮಾಡಿ, ನಮ್ಮ ಸದಸ್ಯರಿರ್ಬೋದು ಮತ್ತು ನಮ್ಮ PDO ಅಭಿವೃದ್ಧಿ ಅಧಿಕಾರಿಗಳಿರ್ಬೋದು ಮತ್ತು ರಾಮಚಂದ್ರಣ್ಣ ಇರ್ಬೋದು, ರಾಮಕೃಷ್ಣಣ್ಣ ಎಲ್ಲರೂ ಇದಕ್ಕೆ ಮಾರ್ಗದರ್ಶನ ಕೊಟ್ಟು ನಾವು ಈ ಒಂದು ಕಾರ್ಯಕ್ರಮನ ಯಶಸ್ವಿಗೊಳಿಸೋಕ್ಕೆ ಮಾರ್ಗದರ್ಶಕರಾಗಿದ್ದಾರೆ. ಎಲ್ರಿಗೂ ಮತ್ತೊಮ್ಮೆ ನಾನು ಅವರಿಗೆ ಎಲ್ಲ ನಮ್ಮ ಮಹಿಳಾ ಒಕ್ಕೂಟದ ಸಂಘದವರಿಗೂ ಹಾಗೂ ಅಂಗನವಾಡಿ ಕಾರ್ಯಕರ್ತೆಯರಿಗೂ, ಆಶಾ ಕಾರ್ಯಕರ್ತೆಯರಿಗೂ ಮತ್ತು ಎಲ್ಲ ಗ್ರಾಮಸ್ಥರಿಗೂ ಮಹಿಳಾ ದಿನಾಚರಣೆಯ ಶುಭಾಶಯಗಳನ್ನು ಅರ್ಪಿಸ್ತಾ ಇದ್ದೀನಿ. ಇದೇ ರೀತಿ ಇನ್ನು ಮುಂದಿನ ದಿನಗಳಲ್ಲೂ ಎಲ್ಲರೂ ಸೇರಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಇನ್ನು ಮುಂದಿನ ದಿನಗಳಲ್ಲೂ ನಡೆಸ್ಕೊಂಡು ಹೋಗಲಿ ಅಂತ ಹೇಳ್ತಾ, ಇದಕ್ಕೆ ಸಹಕರಿಸಿರುವಂಥ 1M 1B ಕಂಪ್ನಿ ಕಡೆಯವರು ಅವರು ತುಂಬ ಸಪೋರ್ಟ್ ಮಾಡಿದ್ದಾರೆ. ಅವರ ಸಪೋರ್ಟು ಹೀಗೆ ಇರಲಿ ಅಂತ ಕೇಳ್ಕೊಳ್ತೀನಿ. ಹಾಗೆ ಒಕ್ಕೂಟದ ಸಂಘದವರು ಇದಕ್ಕೆ ತುಂಬ ಪ್ರೋತ್ಸಾಹ ನೀಡಿದ್ದಾರೆ. ಅವ್ರ ಜೊತೆಲಿ ನಾವು ಸೇರಿಕೊಂಡು ತುಂಬ ಚೆನ್ನಾಗಿ ಪ್ರೋಗ್ರಾಮ್ ಇವತ್ತು ಆರ್ಗನೈಸ್ ಮಾಡಿ ಚೆನ್ನಾಗಾಯಿತು. ಇದಕ್ಕೆ ಅವರು ಕಡೆಯಿಂದ ಸಂಧ್ಯಾ ಅವರಿರ್ಬೋದು ಮತ್ತು ಪ್ರೇಮಕ್ಕ ಮತ್ತು ಇನ್ನು ಎಲ್ಲ ಅವರ ಒಕ್ಕೂಟದ ಸಂಘದವರು ತುಂಬ ಒಳ್ಳೆಯ ರೀತಿಯಲ್ಲಿ ಸಹಕಾರ ನೀಡಿದ್ದಾರೆ. ಇದೇ ರೀತಿ ನಮ್ಮ ಮುಂದಿನ ದಿನಗಳಲ್ಲೂ ನಡೆಸ್ಕೊಂಡು ಹೋಗಲಿ ಅಂತ ಹೇಳ್ತಾ ಎಲ್ರಿಗೂ ವಿಶ್ವ ಮಹಿಳಾ ದಿನಾಚರಣೆಯ ಶುಭಾಶಯಗಳು ಹಾಗೂ ವಿಶ್ವದ ಮಹಿಳೆಯರಿಗೆ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ಈ ದಿನ ಮಹಿಳಾ ದಿನಾಚರಣೆಯನ್ನು ಮರುಸೂರು ಗ್ರಾಮ ಪಂಚಾಯಿತಿಯ ಶಂಕರನಾಗ್ ರಂಗ ಮಂದಿರದಲ್ಲಿ ಅತ್ಯಂತ ವಿಜೃಂಭಣೆಯಿಂದ ಆಚರಣೆ ಮಾಡಿದ್ದೀವಿ ಅಂತ ಹೇಳ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಅನೇಕ ಮಹಿಳೆಯರು ಒಕ್ಕೂಟದ ಭಾರತ ಮಾತಾ ಸಂಜೀವಿನಿ ಒಕ್ಕೂಟದ ಮಹಿಳೆಯರು 1M 1B ಸಂಸ್ಥೆಯಿಂದ ಹಾಗೂ ಪಂಚಾಯಿತಿ ವತಿಯಿಂದ 3 ಸಂಸ್ಥೆಗಳು ಸೇರಿಕೊಂಡು ಅತ್ಯಂತ ವಿಜೃಂಭಣೆಯಿಂದ ಮಾಡಿದ್ದೀವಿ. ಮಹಿಳಾ ದಿನಾಚರಣೆ ಅಂದರೆ ಬರೀ ಮಹಿಳೆಯರು ಸೇರಿ ಎಲ್ಲ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡು ಎಂಜಾಯ್ ಮಾಡೋದು ಅನ್ನೋ ಅರ್ಥ ಅಲ್ಲ. ಎಲ್ಲ ಸಾಧಕಿಯರನ್ನ ಬಗ್ಗೆ ತಿಳ್ಕೊಂಡು ಅದರ ಹಿನ್ನೆಲೆ ಅತ್ಯಂತ ಪ್ರಮುಖವಾಗಿದೆ. ಅದನ್ನು ತಿಳ್ಕೋಬೇಕು. ಅದನ್ನು ಹೇಳ್ತಾ ಹೋದರೆ ತುಂಬ ಸಮಯ ಇಡುತ್ತೆ. ಯಾಕಂದರೆ ಇದು ಕಾರ್ಮಿಕರ ಮೂಮೆಂಟ್ ಅಂತ ಯುರೋಪಿಯನ್ ದೇಶದವರು ಸ್ಟಾರ್ಟ್ ಮಾಡಿದ್ದು. ಯಾಕಂದರೆ ಒಂದು ವಿಶ್ವ ಯುದ್ಧವನ್ನೇ ಪ್ರಪಂಚ ಯುದ್ಧ 1ನೇ ಮಹಾಯುದ್ಧ ಏನು ಸ್ಟಾರ್ಟ್ ಆಗಿತ್ತು ಅದನ್ನು ನಿಲ್ಲಿಸೋ ಹಿನ್ನೆಲೆಯಲ್ಲಿ ಮಹಿಳೆಯರ ಸಾಧನೆ ಅತ್ಯಂತ ಪ್ರಮುಖವಾಗಿದೆ. ಈ ಹಿನ್ನೆಲೆಯಲ್ಲಿ ಅವರು ಪ್ರಾರಂಭಿಸಿದಂತಹ ಮಹಿಳಾ ದಿನಾಚರಣೆಯನ್ನು ಇಂದು ಪ್ರತಿಯೊಂದು ದೇಶದವರು ಆಚರಣೆ ಮಾಡ್ತಾ ಇದ್ದಾರೆ. ಇದರಲ್ಲಿ ನಮಗೆ ತುಂಬ ಹೆಮ್ಮೆ ಇದೆ. ಯಾಕಂದರೆ ಯಾರ್ಯಾರು ಸಾಧಕಿಯರಿದ್ದಾರೆ ಅವ್ರ ಬಗ್ಗೆ ತಿಳ್ಕೊಳ್ಳೋ ಒಂದು ಚಾನ್ಸ್ ನಮಗೆ ಸಿಗುತ್ತೆ ಅನ್ನೋದು ಹೇಳೋದಕ್ಕೆ ನನಗೆ ಇಷ್ಟಪಡ್ತೀನಿ. ಮಹಿಳಾ ದಿನಾಚರಣೆ ಶುಭಾಶಯಗಳು. ಮರುಸೂರು ಗ್ರಾಮ ಪಂಚಾಯಿತಿಯಿಂದ ಇವತ್ತು ತುಂಬ ವಿಜೃಂಭಣೆಯಾಗಿ ಮಹಿಳಾ ದಿನಾಚರಣೆ ಆಚರಣೆ ಮಾಡಿದ್ದೀವಿ. ಅದಕ್ಕೆ ಸಂಜೀವಿನಿ ಒಕ್ಕೂಟದ ಸಂಘದವರು, IMIB 1M 1B ಕಂಪ್ನಿಯವರು, ಇದು ಪಂಚಾಯಿತಿ ಸದಸ್ಯರು ಎಲ್ಲ ತುಂಬ ಚೆನ್ನಾಗಿ ಈ ಕಾರ್ಯಕ್ರಮನ ನಡೆಸ್ಕೊಟ್ಟಿದ್ದಾರೆ. ವಿಶ್ವ ಮಹಿಳಾ ದಿನಾಚರಣೆಯ ಶುಭಾಶಯಗಳು ಎಲ್ಲ ಹೆಣ್ಮಕ್ಳಿಗೂ. ನಮ್ಮ ಒಕ್ಕೂಟದ ಪರವಾಗಿ ಮತ್ತು ಪಂಚಾಯಿತಿ ಪರವಾಗಿ 1M 1B ಅವ್ರ ಕಂಪ್ನಿ ಪರವಾಗಿ ಈ ವರ್ಷ ತುಂಬ ವಿಜೃಂಭಣೆಯಿಂದ ವುಮೆನ್ಸ್ ಡೇ ಆಚರಿಸಿದ್ದೀವಿ. ಅದ್ರಿಗೆ ಸಹಕರಿಸಿದಂಥ PDO ಸಾರು ಮತ್ತು ಅಧ್ಯಕ್ಷರು, ಮಾಜಿ ಅಧ್ಯಕ್ಷರು, ಉಪಾಧ್ಯಕ್ಷರು, ZP ಆದಂಥ ರಾಮಚಂದ್ರಣ್ಣವರು, TP ಆದಂಥ ರಾಮಕೃಷ್ಣ ರೆಡ್ಡಿ ಅಣ್ಣ ಮತ್ತು ನಮ್ಮ ಒಕ್ಕೂಟದ ಅಧ್ಯಕ್ಷರು, ಕಾರ್ಯದರ್ಶಿಗಳು, ಎಲ್ಲ ಅಧ್ಯಕ್ಷರು, ಖಜಾನ್ಸಿ, ಉಪಾಧ್ಯಕ್ಷರು ಮತ್ತು ರಶ್ಮಿ ಮೇಡಮ್ಮು, ಮಂಜು ಅಮ್ಮ ಎಲ್ಲ ಸದಸ್ಯರು ತುಂಬ ಪ್ರೋತ್ಸಾಹ ಕೊಟ್ಟಿದ್ದಾರೆ. ಇಷ್ಟನ್ನು ಹೇಳಿ ನಮ್ಮ ಹೃದಯಪೂರ್ವಕ ಧನ್ಯವಾದಗಳನ್ನ ಹೇಳ್ತೀನಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ವಿಶ್ವ ಮಹಿಳಾ ದಿನಾಚರಣೆ ಶುಭಾಶಯಗಳು. ನಮ್ಮ ಮರುಸೂರು ಗ್ರಾಮ ಪಂಚಾಯಿತಿಯಲ್ಲಿ ಇಂದು ಮಹಿಳಾ ದಿನಾಚರಣೆಯನ್ನು ಹಮ್ಮಿಕೊಂಡಿದ್ದೆವು. ಇದಕ್ಕೆ ಸಹಕರಿಸಿದಂತಹ ಮರುಸೂರಿನ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದಂಥ ಮಂಜುಳಾ ಮೇಡಮ್ ಹಾಗೂ ರಶ್ಮಿ ಅಕ್ಕ ಹಾಗೂ ಕೃಷ್ಣಣ್ಣ ಅವರಿಗೂ ನಮ್ಮ ಒಕ್ಕೂಟದ ಪರವಾಗಿ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸುತ್ತೇವೆ.